ಭಾರತದಲ್ಲಿ ತಯಾರಿಸಲಾಗಿರುವ ಕೋವಿಡ್-19 2 ಲಸಿಕೆಗಳೊಂದಿಗೆ ಮಾನವೀಯತೆಯ ರಕ್ಷಣೆಗೆ ಭಾರತ ಸಿದ್ಧವಾಗಿದೆ. ಭಾರತದಲ್ಲಿ ರೂಪಿಸಿದ ಉತ್ಪನ್ನಗಳು ಹಾಗೂ ಪರಿಹಾರಗಳು ಇಡೀ ಜಗತ್ತಿನ ಪ್ರಯೋಜನಕ್ಕೆ ಲಭಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 16ನೇ ಪ್ರವಾಸಿ ಭಾರತೀಯ ದಿವಸ ಕಾರ್ಯಕ್ರಮಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿ ಮಾತನಾಡಿದ ಪ್ರಧಾನಿ, ಭಾರತದ ಸಂಸ್ಕೃತಿ ಹಾಗೂ ಪ್ರತಿಷ್ಠೆಯನ್ನು ಜಗತ್ತಿನೆಲ್ಲೆಡೆ ಹರಡಲು ಯುವ ಜನಾಂಗ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಅಂತರ್ಜಾಲ ಇಂದು ಜಗತ್ತಿನ ಎಲ್ಲ ಭಾಗಗಳೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿದ್ದು, ನಮ್ಮ ಹೃದಯಗಳು ದೇಶಕ್ಕಾಗಿ ಪರಸ್ಪರ ಪ್ರೀತಿಯಿಂದ ಸಂಪರ್ಕ ಸಾಧಿಸುತ್ತಿವೆ ಎಂದರು. ಕಳೆದ ವರ್ಷಗಳಲ್ಲಿ ಅನಿವಾಸಿ ಭಾರತೀಯರು ಸಮಾಜದ ಅಭ್ಯುದಯಕ್ಕೆ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸುವ ಮೂಲಕ ತಮ್ಮ ಗುರುತಿಸಿಕೊಂಡಿದ್ದಾರೆ. ಅಗತ್ಯವಿರುವ ಜನರಿಗೆ ನೆರವಾಗುವ ಮೂಲಕ ಸೇವೆ ಸಲ್ಲಿಸುತ್ತಿರುವ ಅನಿವಾಸಿ ಭಾರತೀಯರ ಸಾಧನೆಯನ್ನು ಕೇಳಿ ತಮ್ಮಲ್ಲಿ ಹೆಮ್ಮೆ ಮೂಡಿದೆ ಎಂದು ಹೇಳಿದ್ದಾರೆ. कोरोना वैक्सीन के साथ मानवता की सुरक्षा के लिए तैयार है. दुनिया की फार्मेसी होने के नाते दुनिया के हर जरूरतमंद तक जरूरी दवाएं पहुंचाने का काम भारत ने पहले भी किया है और आज भी कर रहा है. दुनिया आज सिर्फ भारत की वैक्सीन का इंतजार ही नहीं कर रही, बल्कि दुनिया का सबसे बड़ा वैक्सीनेशन प्रोग्राम भारत कैसे चलाता है इस पर भी नजरें हैं. शांति का समय हो या संकट का, हम भारतीयों ने हर परिस्थिति का हमेशा डट करके मुकाबला किया है. इस वजह ಕೋವಿಡ್-19 ವಿರುದ್ಧ ಸಮರ ಸಾರುವಲ್ಲಿ ಅನಿವಾಸಿ ಭಾರತೀಯರು ತಾವು ಉಳಿದುಕೊಂಡಿರುವ ದೇಶಗಳಲ್ಲಿ ಅತಿದೊಡ್ಡ ಕೊಡುಗೆ ನೀಡಿದ್ದಾರೆ. ಪಿಎಂ ಕೇರ್ಸ್ ನಿಧಿಗೆ ಎನ್ಆರ್ಐಗಳ ದೇಣಿಗೆ ದೇಶದ ಆರೋಗ್ಯ ಸೇವೆಯನ್ನು ಬಲಪಡಿಸಿದೆ ಎಂದು ನುಡಿದರು. ಭಾರತ ಭ್ರಷ್ಟಾಚಾರವನ್ನು ನಿರ್ಮೂಲನೆಗೊಳಿಸಲು ತಂತ್ರಜ್ಞಾನ ಬಳಸುತ್ತಿದೆ. ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ನೇರವಾಗಿ ಜಮಾ ಮಾಡಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಯೋಜನೆ ಹಾಗೂ ನವೋದ್ಯಮಗಳ ಉತ್ತಮ ಪರಿಸರ ರೂಪಿಸುವಲ್ಲಿ ಜಾಗತಿಕ ನಾಯಕತ್ವ ವಹಿಸಿದೆ. ದೇಶ ಆತ್ಮನಿರ್ಭರ್ ಭಾರತಕ್ಕೆ ಶ್ರಮಿಸುತ್ತಿರುವಾಗ ಅನಿವಾಸಿ ಭಾರತೀಯರು ಬ್ರ್ಯಾಂಡ್ ಭಾರತ ಬಲಪಡಿಸಲು ಅಗತ್ಯದ ಪಾತ್ರ ವಹಿಸಬೇಕಾಗಿದೆ ಎಂದು ಹೇಳಿದರು. कोई देश भी लीड ले सकता है. आज भारत का दिया वन सन, वन वर्ल्ड, वन ग्रिड, ये मंत्र दुनिया को भी अपील कर रहा है. बीते महीनों में भारत ने एजुकेशन से लेकर एंटरप्राइज तक सार्थक बदलाव के लिए स्ट्रक्चरल रिफॉर्म्स किए हैं. इसमें आपके इन्वेस्टमेंट के लिए अपॉर्चुनिटीज का विस्तार हुआ है. मैन्युफैक्चरिंग को प्रमोट करने के लिए प्रोडक्शन लिंक सब्सिडी स्कीम ये बहुत पॉपुलर हुई है और बहुत कम समय में बहुत पॉपुलर हुई है. आप भी इसका भरपूर लाभ उठा सकते हैं. साथियों, भारत सरकार हर समय हर पल आपके साथ आपके लिए खड़ी है. ಉದ್ಘಾಟನಾ ಸಮಾರಂಭದಲ್ಲಿ ಸುರಿನಾಮ್ ಗಣರಾಜ್ಯದ ಅಧ್ಯಕ್ಷ ಚಂದ್ರಿಕಾ ಪೆರ್ಸತ್ ಸಂತೋಕಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದು, ತಮ್ಮ ಆಶಯ ಭಾಷಣದಲ್ಲಿ ಭಾರತ ಸುರಿನಾಮ್ ನಡುವೆ ಐತಿಹಾಸಿಕ ಬಾಂಧವ್ಯವಿದ್ದು ಇದು ಇನ್ನಷ್ಟು ಆಳವಾಗಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಪ್ರಭಾವ ಎಲ್ಲ ರಾಷ್ಟ್ರಗಳ ಮೇಲಿದ್ದು ಸುರಿನಾಮ್ನಲ್ಲೂ ಅವರು ಜನಪ್ರಿಯರಾಗಿದ್ದಾರೆ. ಉಭಯ ರಾಷ್ಟ್ರಗಳ ಸಂಸ್ಕೃತಿ ಬಾಂಧವ್ಯ ಉತ್ತಮವಾಗಿದ್ದು ವ್ಯಾಪಾರ ವಹಿವಾಟು ಮತ್ತಷ್ಟು ವಿಸ್ತಾರಗೊಳ್ಳಬೇಕು ಎಂದು ಹೇಳಿದರು. And folk music like the Baitak Gana. We celebrate Holi Phagwa and we observe important holidays like Diwali, which is a national holiday in Suriname. I believe that our two countries can and should increase their businesses and commercial relationship to strengthen the bond. In this interconnected world we all live in, we value international relationships based on respect and mutual benefits. I wish to propose India and Suriname should introduce
the free movement of people between our countries without requiring visas. Suriname is prepared to take a first step in doing so by ending visa permits for visitors from India to Suriname. I believe it would benefit tourism between our countries and would give an important impulse to business opportunities between our countries. Unprecedented difficulty. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಭಾರತ ತನ್ನದೇ ಆದ ಕೊಡುಗೆ ನೀಡಿದೆ. ಈ ಬಾರಿ ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ 5 ವರ್ಚುವಲ್ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದ್ದು, ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಪರಂಪರೆಯನ್ನು ಪ್ರತಿಬಿಂಬಿಸಲು ಈ ವೇದಿಕೆ ಅತ್ಯಂತ ಪ್ರಮುಖವಾಗಿದೆ ಎಂದರು. Have responded through the policy of Atmanirbhar Bharat, building stronger capacities at home to make a larger contribution abroad. Certainly, it is our ambition to build the capacities and strengths commensurate to one of the leading economies of the world. To do that, we recognize the need to think, plan, and act more strategically. What is underway may be a national endeavor, but it is one very much based on global partnerships. India, with greater capacities, can be an additional engine of growth for the global economy. It will also be a trusted partner and a reliable supplier in line with global norms and practices. ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಗವಹಿಸಲಿದ್ದಾರೆ. ಪ್ರವಾಸಿ ಭಾರತ್ ದಿವಸ್ ಅನ್ನು ಪ್ರತಿ 2 ವರ್ಷಕ್ಕೊಮ್ಮೆ ಅನಿವಾಸಿ ಭಾರತೀಯರಿಗಾಗಿ ಆಯೋಜಿಸಲಾಗುತ್ತಿದೆ. ಮಹಾತ್ಮ ಗಾಂಧಿ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 1915ರಂದು ಮರಳಿ ಬಂದ ಜನವರಿ 9ರ ದಿನವನ್ನು ಪ್ರವಾಸಿ ಭಾರತ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಮೊದಲ ಬಾರಿಗೆ ಪ್ರವಾಸಿ ಭಾರತ ದಿನವನ್ನು 2003ರಲ್ಲಿ ಆರಂಭಿಸಲಾಗಿತ್ತು.